ಗೃಹಲಕ್ಷ್ಮಿ ಯೋಜನೆ 22 ಹಾಗೂ 23ನೇ ಕಂತಿನ 4,000 ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಒಂದು ಬಂಪರ್ ಅಪ್ಡೇಟ್ ಬಂದಿದೆ. ಎಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಡಿತರ ಚೀಟಿದಾರರಿಗೆ ಇಂತಹ ಒಂದು ತಪ್ಪು ಮಾಡಿದ್ರೆ ಅಂತವರೆಲ್ಲ ಪಡಿತರ ಚೀಟಿಗಳನ್ನ ರದ್ದು ಮಾಡಲಾಗುತ್ತೆ ವೀಕ್ಷಕರೇ. ಹಾಗೆ ಕರ್ನಾಟಕದಲ್ಲಿ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಮನೆಗೆ ಸಮೀಕ್ಷೆ, ಖುದ್ದು ಡಿ.ಕೆ. ಶಿವಕುಮಾರ್ ಅವರ ಮನೆಗಳಿಗೂ ಕೂಡ ಸಮೀಕ್ಷೆಯನ್ನ ಮಾಡಲಾಗಿದೆ. ಇದರ ಬಗ್ಗೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ವೀಕ್ಷಕರೇ, ಇಲ್ಲಿ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ. ಈ ಜಿಲ್ಲೆಗಳಲ್ಲಿ ಭಾರಿ ಮಳೆಯಿಂದಾಗಿ ಕೆಲವೊಂದು ಕಡೆಗೆ ಅತಿವೃಷ್ಟಿಯಿಂದ ಬೆಳೆ ಹಾನಿ, ಮನೆ ಹಾನಿಗಳ ಬಗ್ಗೆನೂ ಕೂಡ ಖುದ್ದು ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಇದರ ಬಗ್ಗೆನೂ ಕೂಡ ಮಾಹಿತಿ ನೋಡೋಣ. ಸಾರಥಿ ಯೋಜನೆಯಡಿಯಲ್ಲಿ 4 ಲಕ್ಷ ರೂಪಾಯಿವರೆಗೂ ಹಣ ಯಾವ ತರ ಪಡ್ಕೋಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೇವೆ. ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಹೌದು, ನಿಮಗೆಲ್ಲ ಗೊತ್ತಿರಬಹುದು, ಈಗಾಗಲೇ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಭಾರಿ ಒಂದು ಮಳೆಯಲ್ಲಿ ಬೆಳೆಗಳನ್ನು ಹಾನಿ ಮಾಡಲಾಗಿದೆ. ಬೆಳೆ ಹಾನಿಯ ಕೂಡ ಆಗಿದೆ. ಮಳೆಯಿಂದ ಕೆಲ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಪರಿಹಾರ ಬಿಡುಗಡೆ ಬಗ್ಗೆ ಒಂದು ಬಂಪರ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಎಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ, ಪ್ರತಿಯೊಬ್ಬರು ಲೈಕ್ ಮಾಡಿ ವೀಕ್ಷಕರೇ. ಹಾಗೆ ನಿಮಗೂ ಕೂಡ ಈಗಾಗಲೇ 21ನೇ ಕಂತು ಜೂನ್ ತಿಂಗಳ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್, ಗೃಹಲಕ್ಷ್ಮಿ ಯೋಜನೆಗಿಂತ ಮೊದಲು ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ ಬರ್ತಾ ಇದೆ. ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. 8 ಲಕ್ಷ BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಸದ್ಯಕ್ಕೆ ಬರ್ತಾ ಇರೋ ಬಿಗ್ ಅಪ್ಡೇಟ್, ಅನರ್ಹ ಪಡಿತರ ಚೀಟಿದಾರರಿಗೆ ಭಾರಿ ಶಾಕ್. ರಾಜ್ಯಾದ್ಯಂತ ಬರೋಬ್ಬರಿ 12,68,000 ಅನುಮಾನಾಸ್ಪದ ನಕಲಿ ರೇಷನ್ ಕಾರ್ಡ್ಗಳನ್ನು ಪತ್ತೆ ಮಾಡಲಾಗಿದೆ. ಈ ಪೈಕಿ 8 ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಲು ಆಹಾರ ಇಲಾಖೆ ಮುಂದಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ವೀಕ್ಷಕರೇ. ಆಹಾರ ಇಲಾಖೆಯ ವಿಶೇಷ ಕಾರ್ಯಾಚರಣೆ ವೇಳೆ ನಮ್ಮ ಕರ್ನಾಟಕದಲ್ಲಿ 8 ಲಕ್ಷ ಮಂದಿ ಅನರ್ಹರು BPL ಕಾರ್ಡ್ ಪಡೆದಿದ್ದಾರೆ ಎನ್ನುವ ಮಾಹಿತಿ ಆಹಾರ ಮತ್ತು ನಾಗರಿಕ ಇಲಾಖೆ ಮಾಹಿತಿ ಕೊಟ್ಟಿರುವಂಥದ್ದು. ಹೀಗಾಗಿ ಅನರ್ಹರು ಪಡೆದಿರುವ ಒಟ್ಟು 8 ಲಕ್ಷ BPL ಕಾರ್ಡುಗಳನ್ನು ರದ್ದು ಮಾಡಲು ಈಗ ಅಗತ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಒಂದೇ ಬೆಂಗಳೂರು ನಗರದಲ್ಲಿ 1 ಲಕ್ಷಕ್ಕೂ ಅಧಿಕ ಮಂದಿ BPL ಕಾರ್ಡ್, ಅನಧಿಕೃತ BPL ಕಾರ್ಡ್ಗಳು ಪತ್ತೆಯಾಗಿದ್ದೇವೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. 8 ಲಕ್ಷ ಕಾರ್ಡುಗಳನ್ನು ರದ್ದು ಮಾಡಲು ತೀರ್ಮಾನ ಕೂಡ ಮಾಡಲಾಗಿದೆ. ಈ ಬಗ್ಗೆ ಶೀಘ್ರವೇ ಆಹಾರ ಇಲಾಖೆ ಸರ್ಕಾರಕ್ಕೆ ಅಧಿಕೃತ ವರದಿ ಸಲ್ಲಿಸಲಿದೆ ಅಂತಲೂ ಕೂಡ ಮಾಹಿತಿ ಸಿಕ್ಕಿದೆ. ಮೃತಪಟ್ಟವರ ಹೆಸರು, ನಕಲಿ BPL ಕಾರ್ಡ್ಗಳನ್ನು ಬಳಸಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ಪಡಿತರ ಪಡೆಯುತ್ತಿರುವ ಆಘಾತಕಾರಿ ಸಂಗತಿಯೂ ಕೂಡ ಬೆಳಕಿಗೆ ಬಂದಿದೆ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿ 14 ಲಕ್ಷ ಕಾರ್ಡುಗಳನ್ನು ಇಲಾಖೆಯಿಂದ ವಿತರಿಸಲಾಗಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಒಟ್ಟಾರೆ ಹೇಳೋದಾದರೆ ಇದು ಅನರ್ಹ 8 ಲಕ್ಷ BPL ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗಿದೆ. ಸದ್ಯಕ್ಕೆ ಬಂದಿರೋ ಒಂದು ಬಿಗ್ ಅಪ್ಡೇಟ್. ಮುಂದಿನ ಬರೋ ದಿನಗಳಲ್ಲಿ ಅಧಿಕೃತ ಮಾಹಿತಿ ಕೂಡ ಸರ್ಕಾರದಿಂದ ಬರಲಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಇದು ಅಂದಾಜು ಮಾಹಿತಿ ಕೂಡ ಇಲ್ಲಿ ಸಿಕ್ಕಿದೆ ಅಂತಾನೆ ಇಲ್ಲಿ ಹೇಳಲಾಗಿದೆ. ಯಾರೆಲ್ಲ ಈ ಒಂದು ತಪ್ಪು ಮಾಡಿದ್ರೆ ಅಂಥವರ ಕಾರ್ಡುಗಳು ಕೂಡ ರದ್ದಾಗುತ್ತೆ. ಸರ್ಕಾರಿ ನೌಕರರ BPL ಕಾರ್ಡ್ಗಳನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ. ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆಗಿ ಅವರ ಒಂದು ಪೆನ್ಷನ್ ಬರ್ತಾ ಇದ್ರು ಕೂಡ BPL ಪಡಿತರ ಚೀಟಿ ಪಡೆದುಕೊಂಡಿದ್ರೆ ಅಂಥವರು ಕೂಡ ರೇಷನ್ ಕಾರ್ಡ್ಗಳನ್ನು APL ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗುತ್ತೆ ಎಂಬುವ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು ವೀಕ್ಷಕರೇ. ಒಂದೇ ಮನೆಯಲ್ಲಿ ಇದ್ಕೊಂಡು 2 3 BPL ಕಾರ್ಡ್ ಇದ್ರೆ ಅಂಥವರಿಗೂ ಕಾದಿದೆ ಭಾರಿ ಶಾಕ್ ಅಂತಾನೆ ಹೇಳ್ಬೋದು. ಇನ್ನೊಂದು ಕಡೆಗೆ ಯಾದಗಿರಿ ಜಿಲ್ಲೆಯಲ್ಲಿ 181 ಜನರಿಗೆ ದಂಡ ಕೂಡ ಹಾಕಲಾಗಿದೆ. ಹೌದು, ನಕಲಿ ದಾಖಲೆ ಕೊಟ್ಟು ಪಡೆದುಕೊಂಡಿರುವ BPL ಚೀಟಿಗಳು ಸರ್ಕಾರಿ ನೌಕರರು. ಈ ಒಂದು 181 ಜನರು BPL ಪಡಿತರ ಚೀಟಿಯನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಆ ಒಂದು ದಂಡವನ್ನು, ಅಸ್ತ್ರವನ್ನು ಪ್ರಯೋಗ ಮಾಡಲಾಗಿದೆ ಆಹಾರ ಇಲಾಖೆಯಿಂದ ಅಂತಲೂ ಕೂಡ ಹೇಳಲಾಗಿದೆ. ಒಟ್ಟು 9 ಲಕ್ಷ ದಂಡವನ್ನು 181 ಜನರಿಂದ ವಸೂಲಿ ಕೂಡ ಇಲ್ಲಿ ಮಾಡಲಾಗಿದೆ ಎಂಬುವ ಮಾಹಿತಿ ಇಲ್ಲಿ ಬಂದಿರುವಂಥದ್ದು. ಅಕ್ರಮವಾಗಿ ಪಡೆದಿರುವ BPL ಕಾರ್ಡ್ ವಿರುದ್ಧ ಸರ್ಕಾರ ಈಗ ಸಮರ ಸಾರಲಿದೆ. ಅದಕ್ಕೂ ಒಳಗೂ ಅನ್ನಭಾಗ್ಯಕ್ಕೆ ಕನ್ನ. ಹೌದು, ಅನ್ನಭಾಗ್ಯ ಅಕ್ಕಿ ಫಾರಿನ್ಗೆ ಟ್ರಾನ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾದಗಿರಿಯಲ್ಲಿ 6 ಕೋಟಿ ಮೌಲ್ಯದ 6,000 ಟನ್ ಅನ್ನಭಾಗ್ಯ ಅಕ್ಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಧಿಕಾರಿಗಳು. ಸಿಂಗಾಪುರ್, ಫ್ರಾನ್ಸ್ಗೂ ಕೂಡ ಕಳಿಸ್ತಾ ಇದ್ದ ಜಾಲ ಬೆಳಕಿಗೆ ಬಂದಿದೆ ಅಂತ ಹೇಳಲಾಗಿದೆ. ವೀಕ್ಷಕರೇ, ಅನ್ನಭಾಗ್ಯ ಅಕ್ಕಿಗಳನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಹಣಕ್ಕೆ. ಇದು ಕೂಡ ಸರ್ಕಾರ ಗಮನಿಸಿದೆ. ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಯಾರು ಕೂಡ ಕಾಳಸಂತೆಯಲ್ಲಿ ಅಕ್ಕಿ ಮಾರಾಟ ಮಾಡುವಂತಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ಬನ್ನಿ, ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಗೃಹಲಕ್ಷ್ಮಿ ಯೋಜನೆ 2,000 ಅಲ್ಲ ವೀಕ್ಷಕರೇ, 4,000 ರೂಪಾಯಿ ಹಣ ಬಿಡುಗಡೆ ಬಗ್ಗೆ ಒಂದು ಬಂಪರ್ ಗುಡ್ ನ್ಯೂಸ್ ಒಂದು ಬಂದಿದೆ ವೀಕ್ಷಕರೇ. ಹೌದು, 22 ಹಾಗೂ 23ನೇ ಕಂತಿನ ಹಣವನ್ನ 22,
23ನೇ ತಾರೀಕಿನ ಒಳಗಡೆ ಜಮೆ ಮಾಡಲಾಗುತ್ತೆ ಎಂಬುವ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ. 10ನೇ ತಾರೀಕಿನ ಒಳಗಡೆ ಹಣ ರಿಲೀಸ್ ಆಗಲಿದೆ ಅಂತಲೂ ಕೂಡ ಮಾಹಿತಿ ಬಂದಿರುವಂಥದ್ದು. ದಸರಾ ನವರಾತ್ರಿ ಹಬ್ಬ ಅಂದರೆ 2ನೇ ಅಕ್ಟೋಬರ್ ತಾರೀಕಿನ ಒಳಗಡೆ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ. 1,24,00,000 ಗೃಹಲಕ್ಷ್ಮಿಯರ ಖಾತೆಗೆ ಹಣ ಸಂದಾಯ ಮಾಡುವುದು ಅಷ್ಟು ಸುಲಭವಾದ ಮಾತಲ್ಲ. ಹೀಗಾಗಿ ಕೆಲವು ಸಮಯ ಅವಕಾಶ ಬೇಕಾಗುತ್ತದೆ, ತಾಂತ್ರಿಕ ಸಮಸ್ಯೆಗಳು ಉಂಟಾಗುತ್ತದೆ, ಸರ್ವರ್ ಡೌನ್ ಉಂಟಾಗುತ್ತದೆ. ಹೀಗಾಗಿ ಅಕೌಂಟ್ಗೆ ಹಣ ಬರಬೇಕಂದ್ರೆ 15 ದಿನ ಸಮಯಾವಕಾಶ ಬೇಕೇ ಬೇಕು. ಈ ಒಂದು ಯೋಜನೆ ಈಗಾಗಲೇ 2 ವರ್ಷದಿಂದ ಚಾಲ್ತಿಯಲ್ಲಿದ್ದರೂ ಕೂಡ ಈಗಾಗಲೇ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 40,000ಕ್ಕಿಂತ ಹೆಚ್ಚು ಹಣವನ್ನು ಜಮೆ ಮಾಡಲಾಗಿದೆ. ಅದೇ ಥರ ಈ ಉಳಿದ ಕಂತುಗಳನ್ನು ಕೂಡ ಜಮೆ ಮಾಡಲಾಗುತ್ತೆ. ಯಾರೂ ಕೂಡ ಆತಂಕಕ್ಕೆ ಒಳಗಾಗಬಾರದು. ಕೆಲವು ದಿನ ಲೇಟ್ ಆದರೂ ಕೂಡ ಅಕೌಂಟಿಗೆ ಹಣ ಬರುವುದು ಮಾತ್ರ ಗ್ಯಾರಂಟಿ. ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಅಪ್ಡೇಟ್ ಹೇಳಬೇಕಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 22 ಕಂತು ಅಂದರೆ ಜುಲೈ ತಿಂಗಳ ಕಂತು ಹಾಗೂ 23ನೇ ಕಂತು ಆಗಸ್ಟ್ ತಿಂಗಳ ಕಂತು, ಈ ಒಂದು ಹಣ ಸೆಪ್ಟೆಂಬರ್ ತಿಂಗಳ 30ನೇ ತಾರೀಕಿನ ಒಳಗಡಂತೂ ಜನರ ಅಕೌಂಟ್ಗೆ ಬಂದೇ ಬರುತ್ತೆ, ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದೇ ಬರುತ್ತೆ. ಯಾಕಂದರೆ ದಸರಾ ಹಬ್ಬದ ಒಳಗೆ, ನವರಾತ್ರಿ ಹಬ್ಬದ ಒಳಗೆ ಜನರಿಗೆ, ಈ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹಣ ಅಕೌಂಟ್ಗೆ ಜಮೆ ಮಾಡೋದರ ಬಗ್ಗೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ ಅಂತ ಈಗಾಗಲೇ ಮಾಹಿತಿ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು. ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಬಗ್ಗೆ ಒಂದು ಅಪ್ಡೇಟ್ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳವರೆಗೂ ಅಂದರೆ 21ನೇ ಕಂತಿನವರೆಗೂ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಜೂನ್ ಕಂತು ಬಂದಿದೆ ಅಂತ ಕಮೆಂಟ್ ಮಾಡಿ. ಮತ್ತು ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರು ಕೂಡ ಬೇಗನೆ ಜೂನ್ ತಿಂಗಳ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಅದರ ಬಗ್ಗೆನೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಒಂದು ಗುಡ್ ನ್ಯೂಸ್, ನಿಮಗೆ ನಾವು ನಮ್ಮ ಕಮೆಂಟ್ ಮೂಲಕ ರಿಪ್ಲೈ ಕೂಡ ಬರುತ್ತೆ. ಬನ್ನಿ ಗೆಳೆಯರೆ, ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಖುದ್ದು ಡಿ.ಕೆ. ಶಿವಕುಮಾರ್ ಅವರ ಮನೆಗಳ ಮೇಲೂ ಕೂಡ ಈ ಥರ ಒಂದು UHID ನಂಬರ್ ಸ್ಟಿಕರ್ ಅನ್ನ ಅಂಟಿಸಲಾಗಿದೆ. ಇದರ ಬಗ್ಗೆ ಖುದ್ದು UHID ನಂಬರ್ ಬಗ್ಗೆ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಮನೆ ಮನೆಗೂ ಬರ್ತಾರೆ, ಮೀಟರ್ ಕೂಡ ಚೆಕ್ ಮಾಡ್ತಾರೆ. ಹೌದು, ವಿದ್ಯುತ್ ಮೀಟರ್ ಅಡಿಯಲ್ಲಿ ಈ ಒಂದು ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂಬುವ ಮಾಹಿತಿ ಇಲ್ಲಿ ಸಿಕ್ಕಿರುವಂಥದ್ದು. ವೀಕ್ಷಕರೇ, ಇದರ ಅರ್ಥ ಏನಪ್ಪಾ ಅಂದರೆ 22ನೇ ತಾರೀಕಿನಿಂದ ಕರ್ನಾಟಕ ರಾಜ್ಯಾದ್ಯಂತ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಕೂಡ ಮಾಡಲಾಗ್ತಾ ಇದೆ. ಮತ್ತು ಪ್ರತಿ ಮನೆಗೂ ಕೂಡ ಎಸ್ಕಾಂ ಇಲಾಖೆಯಿಂದ ವಿದ್ಯುತ್ ಮೀಟರ್ ಅಡಿಯಲ್ಲಿ ಈ ಒಂದು UHID ನಂಬರನ್ನು ಜನರೇಟ್ ಮಾಡಿ ಸಮೀಕ್ಷೆ ಮಾಡಲು ಹೊಸ ಪ್ಲಾನಿಂಗ್ ಅನ್ನು ಮಾಡಲಾಗಿದೆ. ಪ್ರತಿ ಮನೆಗೂ ಸರ್ಕಾರದಿಂದ ನಿಯೋಜಿತವಾಗಿರುವ ಗಣತಿದಾರರು ಮುಂದಿನ ದಿನಗಳಲ್ಲಿ ಮೊಬೈಲ್ ಆ್ಯಪ್ ಮುಖೇತರ ಸಮೀಕ್ಷೆಯನ್ನು ಕೈಗೊಳ್ತಾರೆ. ಆ ಒಂದು ಸಮೀಕ್ಷೆಗೆ ಜನರು ಸಹಕರಿಸಬೇಕು ಅಂತ ಖುದ್ದು DCM ಡಿ.ಕೆ. ಶಿವಕುಮಾರ್ ಸರ್ ಅವರು ಇಲ್ಲಿ ಮನವಿ ಕೂಡ ಮಾಡಿರುವಂಥದ್ದು ಜನರಿಗೆ. ಹೀಗಾಗಿ ಜನರು ಅಗತ್ಯ ದಾಖಲೆಗಳನ್ನು, ಅಗತ್ಯ ಒಂದು ಇನ್ಫಾರ್ಮೇಷನ್ ಕೊಟ್ಟು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತ ಒಂದು ಮನವಿ ಕೂಡ ಇಲ್ಲಿ ಮಾಡಿರುವಂಥದ್ದು. ಖುದ್ದು DCM ಡಿ.ಕೆ. ಶಿವಕುಮಾರ್ ಸರ್ ಮನೆಗೂ ಕೂಡ ಈಗಾಗಲೇ ಈ ಒಂದು UHID ನಂಬರನ್ನು ಅಂಟಿಸಲಾಗಿದೆ. ಆ ಒಂದು ವಿಡಿಯೋ ಕೂಡ ಈಗಾಗಲೇ ವೈರಲ್ ಕೂಡ ಆಗಿರುವಂಥದ್ದು. ವೀಕ್ಷಕರೇ, ಯಾರು ಕೂಡ ಆತಂಕಕ್ಕೆ ಒಳಗಾಗಬಾರದು. ಯಾಕಂದರೆ ಇದು ಸರ್ಕಾರದಿಂದ ನಡೆಸ್ತಾ ಇರೋ ಒಂದು ಸಮೀಕ್ಷೆ ಯೋಜನೆ ಆಗಿರುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ. ಬನ್ನಿ ವೀಕ್ಷಕರೇ, ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬಂದಿರುವಂಥದ್ದು. ಸ್ವಾವಲಂಬಿ ಸಾರಥಿ ಯೋಜನೆ ಬಗ್ಗೆ ನಿಮಗೆ ಹೇಳಲೇಬೇಕು. ಇದಕ್ಕಂದ್ರೆ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಕೂಡ ಆಹ್ವಾನ ಮಾಡಲಾಗಿದೆ. ವೀಕ್ಷಕರೇ, ಇಲ್ಲಿ ನಿಮಗೆ 4 ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ಕೊಡುವ ಯೋಜನೆ ಆಗಿರೋದ್ರಿಂದ ಈ ಒಂದು ಯೋಜನೆ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆ ತಮ್ಮ ಅಧಿಕೃತ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಘೋಷಣೆ ಮಾಡಿದೆ. ಆ ಒಂದು ಫೋಟೋ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಹೌದು ವೀಕ್ಷಕರೇ, ಇಲ್ಲಿ ಮುಖ್ಯವಾಗಿ ಪರಿಶಿಷ್ಟ ಜಾತಿಯ ಯುವ ಜನತೆಗೆ ಇಲಾಖೆಯು ಆಯಾ ನಿಗಮಗಳ ಅಡಿಯಲ್ಲಿ ಘಟಕ ವೆಚ್ಚ 75% ಅಥವಾ 4 ಲಕ್ಷ ರೂಪಾಯಿವರೆಗೂ ಸಹಾಯಧನವನ್ನು ನೀಡುವ ಬಗ್ಗೆ ಒಂದು ಘೋಷಣೆ ಇಲ್ಲಿ ಮಾಡಿರುವಂಥದ್ದು. ನಮ್ಮ ರಾಜ್ಯ ಸರ್ಕಾರದಿಂದ ಆಟೋ, ಟ್ಯಾಕ್ಸಿ, ಗೂಡ್ಸ್ ವಾಹನ ಖರೀದಿ ಅಂದರೆ ಸಾರಥಿ ಯೋಜನೆ ಅಡಿಯಲ್ಲಿ 4 ಲಕ್ಷ ರೂಪಾಯಿವರೆಗೂ ಸಬ್ಸಿಡಿ ಅಂದರೆ ಸ್ವಾವಲಂಬಿ ಸಾರಥಿ ಯೋಜನೆ ಇದಾಗಿರುತ್ತೆ. ಈ ಒಂದು ಯೋಜನೆಗೆ 10ನೇ ತಾರೀಕಿನ ಒಳಗೆ ನೀವು ಕೊನೆ ದಿನಾಂಕ ಆಗಿರೋದ್ರಿಂದ 10 ತಾರೀಕಿನ ಒಳಗಡೆ ಅರ್ಜಿಯನ್ನು ಹಾಕಬಹುದು. ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬ್ಯಾಂಕುಗಳ ಸಹಯೋಗದೊಂದಿಗೆ ಸ್ವಾವಲಂಬಿ ಸಾರಥಿ ಯೋಜನೆಗೆ ಅರ್ಜಿ ಆಹ್ವಾನ ಮಾಡಲಾಗಿದ್ದು, ಇದು ಕೇವಲ ಪರಿಶಿಷ್ಟ ಜಾತಿಯ ಯುವ ಜನತೆಗೆ ಇಲಾಖೆಯ ಆಯಾ ನಿಗಮಗಳ ಅಡಿಯಲ್ಲಿ ಸಹಾಯಧನ ವಿತರಣೆ ಮಾಡಲು ಪ್ಲಾನಿಂಗ್ ಅನ್ನು ಇಲ್ಲಿ ಯೋಜನೆಯನ್ನು ಘೋಷಣೆ ಮಾಡಿರುವಂಥದ್ದು. ಬನ್ನಿ ವೀಕ್ಷಕರೇ, ಈಗ ಇನ್ನೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ. ಅತಿವೃಷ್ಟಿಯಿಂದ ಹಾನಿ, ಬೆಳೆ ಮನೆಗೆ ತಕ್ಷಣ ಪರಿಹಾರ ಒದಗಿಸಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಸೂಚನೆ. ಹೌದು, ಅತಿವೃಷ್ಟಿಯಿಂದ ಹಾನಿಗೀಡಾಗಿರೋ ಬೆಳೆ ಮನೆಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಿ ಅಂತ, ಅಗತ್ಯ ಕ್ರಮ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಮಳೆ ಹಾನಿ ಹಾಗೂ ಪರಿಹಾರ ಕ್ರಮಗಳ ಕುರಿತು ಗೃಹ ಕಚೇರಿ ಕೃಷ್ಣಾದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ
ಮಟ್ಟದ ಅಧಿಕಾರಿಗಳು ಜೊತೆ ಸೋಮವಾರ ವಿಡಿಯೋ ಸಂವಾದವನ್ನು ಮಾಡಿದ್ದಾರೆ. ಮಳೆ ಹಾನಿಯಾದವರಿಗೆ ಪರಿಹಾರ ಹಾಗೂ ವಿವಿಧ ವಸತಿ ಯೋಜನೆಗಳ ಮನೆಗಳನ್ನು ಒದಗಿಸಲು ಕ್ರಮವನ್ನು ಕೈಗೊಳ್ಳಬೇಕು. ಅಂದರೆ ವಸತಿ ಯೋಜನೆಗಳಡಿಯಲ್ಲಿ ಯಾರಿಗಾದರೂ ಮನೆ ಹಾನಿಯಾಗಿದ್ದರೆ ಅವರಿಗೆ ಮನೆ ಒದಗಿಸಲು ಕ್ರಮ ಕೈಗೊಳ್ಳಬೇಕು. ಬೆಳೆ ಹಾನಿ ಬಗ್ಗೆ ಜಂಟಿ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಆದಷ್ಟು ಬೇಗ ಈ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತ ನಿರ್ದೇಶನ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಒಟ್ಟಾರೆ 651 ಮನೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. 9087 ಮನೆಗಳು ಭಾಗಶಃ ಹಾನಿಯಾಗಿವೆ. ಸಂಪೂರ್ಣ ಹಾನಿಯಾದ ಮನೆಗಳಿಗೆ ಇಲ್ಲಿ ಪರಿಹಾರ ಹಣವನ್ನು ವಿತರಣೆ ಮಾಡುವ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಗುರಿ 82 ಲಕ್ಷ ಹೆಕ್ಟೇರ್ ಇದ್ದು 80 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಪೂರ್ಣಗೊಂಡಿದೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಇದರ ಬಗ್ಗೆ ಒಂದು ಟ್ವೀಟ್ ಮಾಡಿರೋ ಒಂದು ಅಧಿಕೃತ ಒಂದು ನಿಮಗೆ ಫೋಟೋ ಕೂಡ ತೋರಿಸ್ತಾ ಇದ್ದೀವಿ. ಖುದ್ದು ಸಿದ್ದರಾಮಯ್ಯ ಆಫಿಷಿಯಲ್ ಪೇಜಲ್ಲಿ ಈ ಒಂದು ಟ್ವೀಟನ್ನು ಮಾಡಿರುವಂಥದ್ದು ವೀಕ್ಷಕರೇ. ಇದರ ಬಗ್ಗೆಯೂ ಕೂಡ ನಾವು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಿದ್ದೇವೆ ಈಗಾಗಲೇ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಮ್ಮ ರಾಜ್ಯದ ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈಗ ಸ್ವಲ್ಪ ಕಡಿಮೆ ಆಗಿದೆ. ಪ್ರಮುಖ ಜಲಾಶಯಗಳ ಗರಿಷ್ಠ ಸಾಮರ್ಥ್ಯ 295.62 TMC ಅಡಿ ಇದ್ದು ಈ ವರ್ಷ 840 TMC ಆಗಿದೆ. ಹೀಗಾಗಿ ಮಳೆ ನೀರು ಸಂಗ್ರಹಣೆ ಕೂಡ ಕಡಿಮೆ ಆಗಿದೆ. ಮತ್ತೆ ವೀಕ್ಷಕರೇ, ಈ ವಾರವೂ ಕೂಡ ಮಳೆ ಸುರಿಯಲಿದೆ. ಬೆಂಗಳೂರು ಸೇರಿದಂತೆ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ, ಕರಾವಳಿ ಭಾಗಗಳಲ್ಲಿ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.